friends, welcome back to our YouTube channel. You are my cutie, naughty, sweetie, baby. You are my dolly, beauty, beauty, baby. You are my cutie, naughty, sweetie, baby. You are my dolly, beauty, beauty, baby. ಹಾಗೇನೋ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ವಿಡಿಯೋ ನೋಡಿರಿ. ಇವತ್ತೊಂದು ರೆಸಿಪಿ ಮಾಡಕತ್ತೀನಿ. ರೆಸಿಪಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನಮ್ಗೆ ಇಷ್ಟವಾಗಿದ್ದ ರೆಸಿಪಿ ಅದು. ಸೊ ಪ್ಲೀಸ್ ಎಲ್ಲರೂ ಫುಲ್ಲಾಗಿ ನೋಡಿರಿ. ಸ್ವಲ್ಪ ಬೆಳಗ್ಗೆ ಹಿಡಿದು ಏನೇನು ಮಾಡಿದೆ ಅಂತ ಹೇಳ್ಕೊಡ್ತೀನಿ ನೋಡಿರಿ. ಬೆಳಗ್ಗೆ ಹಿಡಿದು ಏನಿಲ್ಲ, ಲಕ್ಷ್ಮೀ ಪೂಜೆ ಶುಕ್ರವಾರ ಅಲ್ಲ, ಲಕ್ಷ್ಮೀ ಪೂಜೆ ಮಾಡಿದ್ದೆ. ಇವತ್ತು 2ನೇ ವಾರ. ಲಕ್ಷ್ಮೀ ಪೂಜೆ ಮಾಡಿ ಎಲ್ಲ ವಿದ್ಯಾನ ಸ್ಕೂಲಿಗೆ ಹೋಗಿದ್ದಳು. ವಿದ್ಯಾ ಸ್ಕೂಲಿಗೆ ಕೆಲಸ ಅದೆಲ್ಲ ಮುಗಿದಿತ್ತಲ್ಲ, ಅದಕ್ಕೆ ವಿದ್ಯಾನ ಹೋಗಿದ್ದೆ ನೋಡ್ರಿ. ಎಲ್ಲರೂ ಹೋಗ್ಯಾರ, ಈಕೇನ ಬಂದಿದ್ದಿಲ್ಲ, ಅದಕ್ಕೆ ಕರ್ಕೊಂಬರ್ಲಕ್ಕೆ ಬಂದಿದ್ದೆ. ಕರ್ಕೊಂಬಂದು ಊಟ ಮಾಡಿಸ್ಬೇಕಂತ ನಾ ಅಂದ್ರೆ ಜೋಕಾಲಿ ಗಂಟು ಬಿಟ್ಬಿಡ್ತಾ ಚಂದ ನೋಡ್ರಿ. ತೂಗ್ಲಿಕ್ಕಂದ್ರೆ ಹೆಂಗೆ ಓದಿತ್ತಾವ ನೋಡ್ರಿ. ಅದಕ್ಕೆ ಸಿಟ್ಟವ ಜೋರ್ಸ ತೂಗಿಬಿಟ್ಟೆ ಆ ಕಡೆ. ಆಕೆ ಎಷ್ಟು ಬೇಕಾದಷ್ಟು ಜೋರ್ಸ ತಗೋರಿ, ಏನು ಅನ್ಸಲ್ಲ ಆಕೆಗೆ. ನೋಡ್ರಿ ಆ ಥರ ಕುಂದಿರ್ತಾಳೆ, ಏನು ಪರಾಕೆ ಬೀಳಲ್ಲ ಆಕೆಗೆ. ಸುಮ್ಮ ತೂಗುದ ಆಕೆ ಒಟ್ಟು ನಿದ್ದೆನ ಅರ್ಧಾಗೆ ಮಾಡ್ಬೇಕಂತ ಜೋಳಿಗೆ ಹಾಕ್ತೀವಂದ್ರೆ ನಾ ಯಾಕಂತಾಳೆ. ಒಟ್ಟು ಬರೀ ಜೋಕಾಲಿಗೆ ಮುಕ್ಕೊಳ್ಳೋದು, ಜೋಕಾಲಿಗೆ ಕುಂದ್ರೋದು. ಈ ಜೋಕಾಲಿಗೆ ಕೂತ ಊಟ ಮಾಡತ್ತವ ನೋಡ್ರಿ. ಈಗ ಇಷ್ಟು ದಿನ ಬರೀ ಹಿಂಗೆ ಸೈಡಿಗೆ ಮಾಡಿ ಇಳಿತಿಳು, ಈ ಡೈರೆಕ್ಟ್ ಇಳಿಲಕತ್ತಾಳ. ಬರೀ ತೋರಿಸ್ತೀನಿ, ಈ ಸ್ಟಾಪ್ ಮಾಡಿ ತೋರಿಸ್ತೀನಿ. ಸ್ಟಾಪ್ ಮಾಡಕ್ಕೆ ನೋಡ್ದ ಹ್ಯಾಂಗೆ ಮಾಡ್ತಾವೆ, ಸ್ಟಾಪ್ ಮಾಡ್ಬೇಕಂತಂದ್ರೆ ನೋಡ್ರಿ. ವಿದ್ಯೆ ಹ್ಯಾಂಗೆ ಇಳಿತಾವ ಒಟ್ಟು ಡೈರೆಕ್ಟ್ ಹಿಂಗೆ ಇಳಿದು ಬಿಡೋದು, ಜಿಗೋದು. ಅದಕ್ಕಾಗಿ ಕುಂದ್ರಿಸ್ಲಿಕ್ಕೆ ಅಂಜಿಕೊಂಡು ಈಗ ಕೇಕ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಮಾಡ್ಬೇಕು ಇವತ್ತು ಭಾಳ ದಿನ ಆಯ್ತು ಮಾಡ್ಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಮಾಡಕತ್ತೀನಿ. ಅರ್ಧಾಗಿ ಮಳೆ ಸೆಡಗರು ಒಂದು 5 ನಿಮಿಷ ಬರ್ತದೆ, ಒಂದು 5 ನಿಮಿಷ ಕಟ್ಟಕ್ಕದ. ಬಟ್ಟೆದೊಂದು ಸಮಸ್ಯೆನೇ ಆಗ್ಬಿಟ್ಟು ಅದೆಲ್ಲ ಹೋಗ್ಬಿಡ್ರಿ. ಇವಾಗ ಕೇಕ್ ಮಾಡಬೇಕು. ಕೇಕಿಗೆ ಏನೇನು ಬೇಕು ಏನೇನಿಲ್ಲ ಅಂಥೇಳಿ ಹೇಳ್ಕೊತ ಹೋಗ್ತೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿದ್ರಿ, ಇಷ್ಟ ಆಗಿತ್ತು ಅಂದ್ರೆ ಅದೇ ಫಾಲೋ ಮಾಡ್ಕೊಂಡು ಅದೇ ಒಂದಿನ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಏನಿಲ್ಲ, ಇದು ಒರಿಯೋ ಬಿಸ್ಕಿಟಿನ ಕೇಕ್ ಮಾಡಕತ್ತಿದ್ದೆ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಸೊ ಪ್ಲೀಸ್ ಎಲ್ಲರೂ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಈಗ ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತೇಳಿ ತೋರಿಸ್ತೀನಿ ಬರ್ರಿ ಪಿನ್ ಟು ಪಿನ್. ಇವಾಗ ಕೇಕ್ ಮಾಡೋಕ್ಕಂತ ರೆಡಿ ಮಾಡಕತ್ತಿದ್ದೆ. ಇವಾಗ ಒರಿಯೋ ಬಿಸ್ಕೆಟ್ ತೊಗೊಂಡು ನೋಡಿರಿ. ಇವು ದೊಡ್ಡ ಪುಡ್ಕಿ ಅದಾವಲ್ಲ, ಅಂದ್ರೆ ದೊಡ್ಡ ಬಿಸ್ಕೆಟ್ ಅದಾವು. ಇವೆಷ್ಟು ನಮ್ಮ ಮನೆಗೆ ಎಷ್ಟು ಬೇಕಾಗ್ತದ ಅಷ್ಟು ನೋಡಿ ತೋರಿ. ನಾ ಈ ಥರ ಓಪನ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಒಂದು 4 ತೊಗೊಳಕತ್ತೆ, ನಾ ಹೆಂಗೆ ಜಾಸ್ತಿ ತೊಗೊಂಡಿಲ್ಲ. ಇವು ಓಪನ್ ಮಾಡಿ ಇಟ್ಕೊಂಡು ಹಿಂಗೆ ಕ್ರೀಮ್ ಸಪ್ರೇಟ್ ಮಾಡಬೇಕು. ಆಮೇಲೆ ಅದು ಬಿಸ್ಕಿಟ್ ಸಪ್ರೇಟ್ ಮಾಡಿ ಒಂದೊಂದು ಕಡೆ ಎತ್ತಿಡ್ಬೇಕು ನೋಡಿರಿ. ಈ ಥರ ಕ್ರೀಮ್ ಸಪ್ರೇಟ್ ಒಂದು ಚಿಕ್ಕ ಬೌಲಲ್ಲಿ ಹಾಕೋರಿ. ಆಮೇಲೆ ಬಿಸ್ಕೆಟ್ ಜಾಸ್ತಿ ಹಾಕೋವಲ್ಲ, ಸ್ವಲ್ಪ ದೊಡ್ಡದಾಗಿ ಇಟ್ಕೊರಿ. ದೊಡ್ಡದಿಟ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ. ಈ ಥರ ಏನು ಸಿಂಪಲ್ ಐತ್ರಿ, ಏನು ಮಾಡೋದಂದ್ರೆ ಎಂಥ ಪರಿ ಏನು ಅಜ್ಜಿಲ್ಲ. ಹೊರಗಿನ ತಂದು ತಿನ್ನೋದಕ್ಕಿಂತ ಮನೆಗೆ ಈ ಥರ ಮಾಡ್ಕೋಬೋದು. ಇವೊಂದು ಸ್ವಲ್ಪ ಬಿಸ್ಕಿಟ್ ಬ್ಲ್ಯಾಕ್ ಇದ್ದ ಸಂಬಂಧ ಸ್ವಲ್ಪ ಕೇಕ್ ಒಂದು ಸ್ವಲ್ಪ ಬ್ಲ್ಯಾಕ್ ಹಾಕದ, ಅದು ಟೇಸ್ಟ್ ಚಲೋ ಇರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಕ್ರೀಮ್ ಸಪ್ರೇಟ್ ಮಾಡಿದ್ರಾಯ್ತು. ಕ್ರೀಮ್ ಅದು ಮ್ಯಾಗ ಒಂದು ಸ್ವಲ್ಪ ಹಾಕಕ್ಕೆ ಬರ್ತದೆ. ಡಿಪ್ರೆಷನ್ದಾಗ ಎಲ್ಲೆಲ್ಲ ಹಾಕ್ಲಕತ್ತಿದ್ದೆ, ಏನು ಮಿಸ್ಟೇಕ್ ಮಾಡ್ಕೋಬೇಡ್ರಿ. ನೀವು ಹಂಗೆ ಮಾಡಬೇಡ್ರಿ ನೋಡಿರಿ. ಮತ್ತು ಡಿಪ್ರೆಷನ್ ಚೆಂದಾಗಿ ಹಾಕಿರಿ. ಚೆಂದಾಗಿ ಹಾಕಿ ಒಂದು ಸ್ವಲ್ಪ ಕ್ರೀಮ್ ಅದೆಲ್ಲ ಸಪ್ರೇಟ್ ಚಲೋ ಹೊತ್ತೆ ಮಾಡ್ಬೇಕು. ಅರ್ಧ ಹಾಕೋದು ಮಾಡಬಾರ್ದು. ಸಪ್ರೇಟ್ ಮಾಡಿಕೊಂಡು ಇವು ದೊಡ್ಡ ಪುಡ್ಕಿವಲ್ಲ, ಸ್ವಲ್ಪ ಬೇಜಾರಕ್ಕ ಜಲ್ದಿ ಮಾಡೋಕ್ಕೆ. ನಾನು ಸಪೋರ್ಟ್ ಮಾಡೋಕ್ಕಿದ್ರು ಒಂದಿಬ್ಬರು ಹುಡುಗಿಯರು, ಅವರು ಬಿಸಿ ಕೊಡಕತ್ತಿದ್ರು, ನಾನು ಹಂಗೆ ಹಾಕತ್ತಿದ್ದೆ. ಸಪ್ರೇಟ್ ಮಾಡಿ ತೋರಿಸ್ತೀನಿ ಬರ್ರಿ ಮತ್ತೆ ಹೆಂಗಿತ್ತು ಅಂತೇಳಿ ನೋಡಿರಿ. ಈ ಥರ ಈ ಸದ್ದ ಅಷ್ಟು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನೋಡಿ ಕ್ರೀಮ್ ರೀ, ಇದು ಕ್ರೀಮ. ಒಂದು ಕಡೆ ಬಿಸ್ಕಿಟ್ ಇಟ್ಕೊಂಡಿದ್ದೆ, ಇದು ಬಿಸ್ಕಿಟು, ಅದು ಕ್ರೀಮು. ಇವಾಗ ಬಿಸ್ಕಿಟ್ ಏನದ ಅದು ಸ್ವಲ್ಪ ಮಿಕ್ಸಿಗೂ ಹಾಕೋಬೋದು. ಮಿಕ್ಸಿ ಬೇಡ ಅಂತೇಳಿಕೆ ಇಲ್ಲೇ ಕವರ್ ಐತಲ್ಲ ಒರಿಯೋ ಬಿಸ್ಕಿಟಿಂದು, ಅರ್ಧಾಗೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿದ್ರಾಯ್ತು, ಇದು ಆಗ್ಬಿಡ್ತದೆ ಅಂತ ಹೇಳಿಕೆ ಅದೇ ಕವರ್ನಾಗ ಅಷ್ಟು ಹಾಕ್ಕೊಂಡು ಅಷ್ಟು ಹಿಂಗೆ ಬೆಲ್ಲುಣಿ ಹೊಡ್ಯಾತೀನಿ ನೋಡಿರಿ. ಅದ್ರ ಪುಡಿ ಆಗ್ಬಿಡ್ತದೆ. ಮಿಕ್ಸಿ ಹಾಕೋದಕ್ಕನ ಈ ಥರ ಮಾಡ್ಕೊಂಡ್ರೆ ಚಲೋ. ಹಾಕ್ಕೊಂಡು ನೋಡಿರಿ ಬೌಲ್ನಾಗ ಹಾಕ್ಕೊಂಡು. ಇವಾಗ ಮಿಲ್ಕ್ ಹಾಕೊಂಡ್ಕೆ ಸ್ವಲ್ಪ ಬಿಸಿ ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆಂದ ಮಿಕ್ಸ್ ಹಾಕೋದಂಥೇಳಿ ನಾ ಈಗ ಒಂದು ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಅದ್ರ ತಕ್ಕಂಗೆ ನೋಡ್ಕೊಂಡು ಹಾಕೋರಿ. ಕೇಕಿಗೆ ಯಾವ ಥರ ಇರ್ಬೇಕಂತೇಳಿ ಅದು ಜಾಸ್ತಿನೂ ಹಾಕೋಬಾರ್ದು ಡೈರೆಕ್ಟಾಗಿ. ಒಮ್ಮೆ ಸ್ವಲ್ಪ ನೋಡಿ ತಿಕ್ಕಾಗಿರೋ ಥರ, ಜಾಸ್ತಿ ಅಳಸನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಆ ಥರ ನೋಡಿ ಹಾಕೋರಿ. ಸ್ವಲ್ಪ ಹಾಲು ಬಿಸಿ ಇದ್ರೆ ಚಲೋ ಇರುತ್ತೆ. ಹಾಗಾಗಿ ಸ್ವಲ್ಪ ಹಾಲು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಕೆ ಹಾಕೋರಿ.
ತಣ್ಣಗಿಂದ ಹಾಕೋದಕ್ಕಿಂತ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಅವು ಬಿಸ್ಕಿಟ್ ಒಳಗೊಳಗೆ ಒಂದು ಸ್ವಲ್ಪ ಕಾಳು ಇರಬೇಕು. ಜಾಸ್ತಿ ಸಣ್ಣ ಪುಡಿ ಆಗೋಣ ಚಲೋ ಆಗೋಲ್ಲ. ಮಿಕ್ಸರ್ದಾಗ ಏನಾಗ್ಬಿಡ್ತದೆ ಒಮ್ಮೆ ಸಣ್ಣ ಆಗ್ಬಿಡ್ತಿರ್ತವೆ. ಅದ್ರ ಸಂಬಂಧ ಬೇಡ ಅಂತ ಹೇಳಿಕೆ ಹಿಂಗೆ ಟ್ಯಾಪ್ ಮಾಡ್ಕೊಂಡ್ಕೆ ರೆಡಿ ಮಾಡ್ಕೊಂಡಿರೋದು ನೋಡಿರಿ. ಈ ಥರ ನಮ್ಗೆ ಎಷ್ಟೆಷ್ಟು ಬೇಕಾಗಿರ್ತದೆ ಅಷ್ಟೆಷ್ಟು ತಿಕ್ನೆಸ್ ನೋಡ್ಕೊಂಡ್ಕೆ ಹಾಲು ಮಿಕ್ಸ್ ಮಾಡ್ಕೋಬೇಕು. ನೀರು ಒಟ್ಟು ಯೂಸ್ ಮಾಡಬಾರ್ದು, ಬರೀ ಹಾಲು ಹಾಕ್ಕೊಂಡು ಯೂಸ್ ಮಾಡ್ಕೊಂಡ್ಕೆ ಈ ಥರ ಅಷ್ಟು ಕಲಿಸ್ಬೇಕು ನೋಡಿರಿ. ನೀವು ಎಷ್ಟು ಚೆಂದ ಕಲಿಸ್ತಿರಲ್ಲ ಅಷ್ಟು ಚಲೋ ಆಗ್ತದೆ. ಚೆಂದ ಕಲಿಸ್ರಿ. ಈ ಥರ ಕಲಿಸೋದ್ರಿಂದ ಅದು ಸ್ವಲ್ಪ ಅದ್ರ ಬಿಸ್ಕಿಟ್ ಒಳಗೊಳಗೆ ಒಂದು ಸ್ವಲ್ಪ ಕಾಳು ಇತ್ತಲ್ಲ ಅದನ್ನೂ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಕರಗಿ ಬಿಡ್ತದೆ. ಇವಾಗ ಸೋಡಾ ಪುಡಿ ಹಾಕ್ಕೊಳ್ತೀನಿ ನೋಡಿ. ಏನೋ ಪ್ಯಾಕೆಟ್ ಅಂದ್ರೆ ನಾನು ಜಾಸ್ತಿ ಒಂದು 4 ಬಿಸ್ಕಿಟ್ ತೊಗೊಂಡಿನಲ್ಲಿ ದೊಡ್ಡ 1.5 ಪ್ಯಾಕೆಟ್ ಏನೋ ಪೌಡ್ರ್ ಹಾಕ್ಕೊಂಡೀನಿ. ಏನೋ ಪೌಡರ್ ಹಾಕ್ಕೊಂಡು ಏನಿಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಆಗೋಲ್ಲ. ಇಷ್ಟು ಚಿಕ್ಕದಾಗಿ ಮನೆಯಲ್ಲೇ ಒಂದು 2-3 ಸಾಮಾನಿಂದನೇ ಎಲ್ಲ ಡನ್ ಆಗಿಬಿಡುತ್ತೆ. ಸೊ ಎಲ್ಲರೂ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಬಿಸಿ ಹಾಲ್ರಾಗ ಇದು ಬಿಸ್ಕಿಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿವಲ್ಲ, ಈ ಸೋಡಾ ಪುಡಿ ಹಾಕಿಟ್ಟು ಏನೋ ಪ್ಯಾಕೆಟ್ ಇಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳಂಬರಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿನೂ ಹಾಕೋಕೆ ಹೋಗ್ಬಾರ್ದು ಅದು, ಯಾಕಂದ್ರೆ ಅದೊಂದು ಇದು ಅಲ್ಲಂತೇಳಿ ಹಿಂಗೆ ಸಾಫ್ಟ್ ಅಲ್ಲಂತೇಳಿ ಏನೋ ಪೌಡ್ರ್ ಹಾಕ್ಕೊಳಂಗೆ ನೋಡಿರಿ. ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಯಾಕೋ ಗಟ್ಟಿ ಅನ್ನಿಸ್ತು, ಸ್ವಲ್ಪ ಹಾಲು ಹಾಕ್ಕೊಳಕತ್ತೀನಿ. ಹಾಲು ಇಟ್ಟು ಹಾಕ್ಕೊಂಡ್ಕೆ ಜಾಸ್ತಿ ಗಟ್ಟಿ ಇರಬಾರ್ದು ಅಂತ ಹೇಳ್ದಲ್ಲ, ಅದು ಏನೋ ಪೌಡ್ರ್ ಹಾಕಿಂದ ಸ್ವಲ್ಪ ಗಟ್ಟಿ ಆದಂಗೆ ಅನ್ನಿಸ್ಲಕತ್ತೈತಿ ತಿರುಗಾಡಾಗ. ಅದಕ್ಕಂತೇಳಿ ಒಂದು ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡ್ಕೆ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಕುಕ್ಕರ್ನಾಗ ಸ್ವಲ್ಪ ಕೆಳಗಡೆನೇ ಎಣ್ಣೆ ಎಲ್ಲ ಸುತ್ತ ಹಚ್ಚಿ ಆಮೇಲೆ ಬಟರ್ ಪೇಪರ್ ಹಾಕಿಕೆ ಈ ಥರ ಕೇಕ್ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದು ಏನದ ಅರ್ಧ ಹಾಕ್ಬೇಕು ನೋಡಿರಿ. ಈ ಥರ ಇರ್ಬೇಕ್ರದು. ಈ ಥರ ಎಲ್ಲ ಕರೆಕ್ಟಾಗಿ ಇದ್ರೆ ಅದು ಹಾಕಕ್ಕೆ ಬೇಯಿಸಿ ಈಗ ತೋರಿಸ್ಲಕತ್ತೀನಲ್ರಿ, ಈ ಥರ ಇರ್ಬೇಕು ನೋಡಿರಿ. ಇವಾಗ ಒಂದು ಸೈಡು ಹಂಚಿಕಾಯಿ ಹಾಕಿಟ್ಟೀನಿ. ಅಂದ್ರೆ ತವಾ ಇಟ್ಟರೆ ಸ್ವಲ್ಪ ಕೇಕಿಗೆ ಏನು ಬೆನಿಫಿಟ್ ಜಾಸ್ತಿ ಹೀಟ್ ಆಗಬಾರ್ದಲ್ಲದು. ಸೊ ಡೈರೆಕ್ಟ್ ಇಡಬಾರ್ದು, ಇಟ್ಟರೆ ನಡೀತದ. ಸ್ವಲ್ಪ ಇದು ಕೇಕ್ ನಮ್ಮದು ನೋಡ್ಕೊಂಡು ಇಡ್ಬೇಕಂತ ಹೇಳಿಕೆ ಸೇಫ್ಟಿಗೆ ಅಂತೇಳಿ ತವಾ ಇಟ್ಟಕ್ಕೆ ಅದು ಬೇಯಕ್ಕಿಟ್ಟಿನಿ. ಇದು ಒಂದು 45 ನಿಮಿಷ ಬೇಯಬೇಕಲ್ಲ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಮ್ಯಾಗ ಕ್ರೀಮ್ ಹಾಕಕ್ಕಂತ ಹೇಳಿಕೆ ಮ್ಯಾಗ ಒಂದು ಸ್ವಲ್ಪ ಕೇಕಿನ ಮೇಲೆ ಹಾಕ್ಬೇಕಲ್ಲ, ಅದಕ್ಕೆ ಅಂತೇಳಿ ರೆಡಿ ಮಾಡ್ಕೊತೀನಿ. ಇದು ನೋಡಿರಿ, ಈ ಥರ ಅದು ಬಿಸ್ಕೆಟ್ ಕ್ರೀಮ್ ಎತ್ತಿಟ್ಟಿದ್ವಲ್ಲ ಅದು ತೊಗೊಂಡು ಸ್ವಲ್ಪ ಅದು ನೀಟಾಗಿ ಮೆತ್ತಗೆ ಮಾಡ್ಬೇಕ್ರಿ. ಅದು ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಅದು ಚಾಕ್ಲೇಟ್ ಅದು ತಿಂದಿದ್ನಲ್ಲ, ಡೈರಿ ಮಿಲ್ಕ್ ಚಾಕ್ಲೇಟ್ ಅದು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಅದು ಹಾಗೆ ಹಾಕೋರು ನೀಟ್ ಅನಿಸಲ್ಲ, ಸ್ವಲ್ಪ ಸ್ವೀಟಾಗಿರ್ಬೇಕಂತ ಹೇಳಿಕೆ ಇದು ಡೈರಿ ಮಿಲ್ಕ್ ಚಾಕ್ಲೇಟ್ ಅದೆಲ್ಲ ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದು ಇದ್ರಾಗ ಆ್ಯಡ್ ಮಾಡ್ಕೊಳ್ಕೊತೀನಿ ಕ್ರೀಮು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟು. ಅವು ಒಂದು 2 ಥರ ಚಾಕ್ಲೇಟ್ಸ್ ಹಾಕ್ಕೊಂಡಿನಿ, ಅದ್ರ ಜಾಯಿಂಟ್ ಮಾಡ್ಕೊಂಡಿನಿ. ಸ್ವಲ್ಪ ಮ್ಯಾಗ ಸ್ವೀಟ್ನೆಸ್ ಅನ್ನಿಸ್ತು ಅಂಥೇಳಿ ಜಾಯಿಂಟ್ ಮಾಡ್ಕೊಂಡಿರೋದು. ಸ್ವಲ್ಪ ಅದ್ರ ಜೊತೆ ಒಂದು ಸ್ವಲ್ಪ ಮಿಲ್ಕ್ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಸ್ವೀಟ್ ಒಂದು ಸ್ವಲ್ಪ ಸ್ವೀಟ್ ಆಗ್ಬೇಕಲ್ಲ, ಬರೀ ಅದು ಬಿಸ್ಕೆಟ್ ಕೇಕ್ ಆಗುತ್ತೆ. ಮ್ಯಾಗ ಇದೊಂದು ಸ್ವಲ್ಪ ಯಾವ ಜಾಸ್ತಿ ಕ್ರೀಮ್ ಇಲ್ಲಲ್ಲ ಮನ್ಯಾಗ, ಅದ್ರ ಸಂಬಂಧ ಇದು ಮ್ಯಾಗ ಹಾಕಕ್ಕೆ ಚೆಂದ ಅನ್ನಿಸ್ತದೆ ಹೇಳಕ್ಕೆ ಹೆಂಗೂ ಕ್ರೀಮ್ ಈ ಥರ. ಅದ್ರ ಸಂಬಂಧ ಈ ಥರ ಮಾಡ್ಕೊಳ್ತೀನಿ. ಮಾಡ್ಕೊಂಡು ನೋಡಿರಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಸಿಂಪಲ್ ಐತಿ ಇದು. ಇವಾಗ ಮೆಲ್ಟ್ ಮಾಡ್ಕೋಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಕೆ ಒಂದು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅಂದರೆ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ನೀಟಾಗಿ, ಅದ್ರ ಸಂಬಂಧ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಕೆ ಸ್ವಲ್ಪ ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಮೆಲ್ಟ್ ಮಾಡ್ಕೊಂಡು ಕ್ರೀಮ್ ಎಲ್ಲ ರೆಡಿ ಆಗುತ್ತೆ. ಇವಾಗ 45 ಮಿನಿಟ್ಸ್ ಆಗೈತಿ, ನೋಡಂಬರ್ರಿ. 3, 2, 1. ನಾವೀಗ ಚಾಕು ಹಾಕಿ ನೋಡಕತ್ತೀವಿ. ಈ ಸಲ ನೋಡ್ಲಕತ್ತೀರಲ್ರಿ, ಕೇಕ್ ಏನೇನೋ ಸ್ವಲ್ಪ ಹತ್ತಲಾಗ್ಯದ ಅದಕ್ಕೆ. ಸೊ ಹಿಂಗಂತಂದ್ರೆ ಏನಾಗಬೇಕು, ಡನ್ ಆಗ್ಯದಂತ ಅಂದ್ರೆ ಚಲೋ ಆಗ್ಯದಂತೆಲ್ಲ ಕೇಕ್ ಎಲ್ಲ. ಸೊ ಇವಾಗ ನೀಟಾಗಿ ಎಲ್ಲ ಸೈಡಿಂದೆಲ್ಲ ಬಿಡಿಸ್ಕೋಬೇಕಲ್ಲ, ಅದಕ್ಕೆ ಚಾಕು ತೊಗೊಂಡು ಅದು ಸ್ವಲ್ಪ ಸೈಡಿಂದೆಲ್ಲ ಹಿಂಗೆ ನೀಟಾಗಿ ಒತ್ಕೋಬೇಕು. ಅಂತಂದ್ರೆ ಹಿಂಗೆ ಸ್ವಲ್ಪ ಸೈಡಿಂದೆಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರಾಯ್ತು, ಓಪನ್ ಆಗಿಬಿಡ್ತದೆ. ಕೆಳಗಡೆ ಏನು ಇದು ಮಾಡೋದು ಬೇಕಾಗಿಲ್ಲ, ಬಟರ್ ಪೇಪರ್ ಹಾಕಿವಲ್ಲ ಅದ್ರ ಸಂಬಂಧ ಜಲ್ದಿನೇ ಓಪನ್ ಆಗಿಬಿಡ್ತದೆ ಕೇಕೆಲ್ಲ. ನೋಡಿರಿ, ಈ ಥರ ಜಾಸ್ತಿ ಪ್ರೆಷರೇನು ಹಾಕೋದಿರಲ್ಲ, ಸೈಡಿಗೆಲ್ಲ ಹಿಂಗೆ ಕೈ ಆಡಿಸಿದ್ರೆ ಮುಗಿದೋಯ್ತು, ಓಪನ್ ಆಗಿಬಿಡ್ತದೆ ಕೇಕೆಲ್ಲ. ಅಂದ್ರೆ ಹಿಂಗೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳಕ್ಕೆ ಜಲ್ದಿ ಬಂದುಬಿಡ್ತದೆ ಅಂಥೇಳಿ.
ಸ್ವಲ್ಪ ಕೇಕ್ ಒಂದು ಸ್ವಲ್ಪ ಬ್ಲ್ಯಾಕ್ ಆಗೈತಿ, ಅಂದ್ರೆ ಟೇಸ್ಟ್ ಅಂಕರ್ ಮಸ್ತ್ ಇರ್ತದೆ. ಅದು ಬಿಸ್ಕಿಟ್ ಬ್ಲ್ಯಾಕ್ ಇರ್ತಾವಲ್ಲ, ಅಂದ್ರೆ ಓರಿಯೋ ಬಿಸ್ಕಿಟ್ ಅದೇ ಥರ ನಾರ್ಮಲ್ ಕಲರ್ ಇರ್ತಾವೆ. ಎಲ್ಲ ಬಿಸ್ಕಿಟು ಎಲ್ಲ ಬ್ಲ್ಯಾಕ್ ಇರೋವು, ಒಂದೊಂದು ಬಿಸ್ಕಿಟ್ ಅಷ್ಟೇ ಬಿಸ್ಕಿಟ್ ತಕ್ಕಂಗಿರ್ತಾವೆ. ಇವಾಗ ನೋಡಿರಿ ಈ ಥರ ಅದೊಂದು ಕೇಕಿಂದು ಅದು ಇದು ಇತ್ತು, ಶೀಟ್ ಇತ್ತು, ಅದ್ರ ಸಂಬಂಧ ಅದ್ರ ಮೇಲೆ ಹಾಕೊಳಕತ್ತೀನಿ. ಒಬ್ಬರು ಪ್ಲೇಟ್ನಾಗ ಹಾಕ್ಕೊಂಡ್ರು ಪ್ಲೇಟ್ನಾಗ ಹಾಕೋಬೋದು ಡೈರೆಕ್ಟಾಗಿ. ನಾವು ಸೀಟಿದ ಸಂಬಂಧ ಸೀಟ್ನಾಗ ಹಾಕೋಕತ್ತೀನಿ ನೋಡಿರಿ. ಅದ್ರ ಮೇಲೆ ಇಟ್ಕೆ ಕುಕ್ಕರ್ ಮೇಲೆ ಇಟ್ಟು ಇದು ಈ ಥರ ಇಟ್ಕೆ ಹಿಂಗೆ ಉಲ್ಟಾ ಮಾಡಿಬಿಡಿದ್ರಿ. ಇದು ನೋಡಿರಿ ಅದು ಮಾಡ್ತೀವಿ ನೋಡಿರಿ ಈ ಥರ. ಅದು ಸ್ವಲ್ಪ ಬಿಸಿ ಇತ್ತಲ್ಲ, ತಣ್ಣಗಾದ್ರೂ ಮಾಡ್ಕೊಬೋದು, ಬಟ್ ಇದು ಕ್ರೀಮ್ ಅದೆಲ್ಲ ಹಾಕಬೇಕಲ್ಲ, ಅದ್ರ ಸಂಬಂಧ ಅಂತೇಳಿ ಹೀಗೆ ಮಾಡ್ಕೊಂಬಿಡ್ಬೇಕು ನೋಡಿರಿ. ಇವಾಗ ಕುಕ್ಕರಿಂದ ಹಿಂಗೆ ಉಲ್ಟಾ ಹಾಕ್ಬಿಟ್ಟೆ. ನೋಡಿರಿ ಈ ಥರ ಚೆನ್ನಾಗಿ ಬಂತು. ಕೇಕಿಗೆ ಏನೂ ಆಗಿಲ್ಲ, ಅಂದ್ರೆ ಕ್ರ್ಯಾಕ್ ಅದೇನೂ ಬಿದ್ದಿಲ್ಲ. ಚಲೋ ಹೊತ್ತಾಗ ಎಲ್ಲ ನೀಟಾಗಿ ಶೇಪ್ ಒಂದು ರೌಂಡ್ ಶೇಪ್ನಾಗ ಚೌಕದ್ರಾಗ ಬಂದೈತಿ. ಕುಕ್ಕರ್ ಶೇಪ್ ಯಾವ ಥರ ಇರುತ್ತೆ ಆ ಥರ ಬಂದಿರುತ್ತೆ. ನಾನು ಬೇಕಾದ ಕುಕ್ಕರ್ನಾಗ ಹಾಕಿದ್ದೆ. ಇದಕ್ಕಂದ್ರೆ ನೀವು ಇಂಥ ಚಿಕ್ಕ ಚಿಕ್ಕ ಪಾತ್ರದೆಲ್ಲ ಯೂಸ್ ಮಾಡ್ಕೊಬೋದು. ಇದಕ್ಕಂದ್ರೆ ಕೇಕಿಂದು ಸೆಟ್ ಇದ್ದು ಅಂದ್ರೆ ಸೆಟ್ನಾಗ ಯಾವ್ದಾರು ಹಾಕೋಬೋದು. ನಾವು ಒಂದು ಸಲ ಹಾರ್ಟ್ ಶೇಪ್ನಾಗೆಲ್ಲ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಬಟ್ ಇದು ಹಾರ್ಟ್ ಶೇಪಿಂದು ಇದು ಸೆಟ್ ಇಲ್ಲ ಅಂತ ಹೇಳಿ ಇದು ರೌಂಡ್ ಶೇಪಿಂದ ಕುಕ್ಕರ್ನೇ ಮಾಡ್ಕೊಂಡೀನಿ. ಸೊ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಬಂದೈತಿ. ಇವಾಗ ಇದಕ್ಕೆ ಅಗಳೆ ಮಾಡ್ಕೊಂಡಿದ್ವಲ್ಲ ಕ್ರೀಮು, ಆಮೇಲೆ ಚಾಕ್ಲೇಟ್ದು ಎಲ್ಲ ಅದು ಮೆಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ ಸುತ್ತ ಚೆನ್ನಾಗೆಲ್ಲ ನೀಟಾಗಿ ಕಲಿಸ್ಕೊಂಡು ಅದ್ರ ಮೇಲೆ ಒಂಥರ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿರಿ. ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ದಂಗೆ ಇದು ನೋಡಿರಿ. ಈ ಥರ ನಾನು ಕಲಿಸ್ಕೊಂಡು ಇವಾಗ ಅದ್ರ ಮೇಲೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ತೋರಿಸ್ತೀನಿ ಬರ್ರಿ ಹೆಂಗಿರ್ತದೆ ಅಂತೇಳಿ. ಮ್ಯಾಗಿಲ್ಲಿ ಹಾಕ್ಕೊಳಕತ್ತೀನಿ ನೋಡಿರಿ. ಮ್ಯಾಗ ಹಾಕ್ಕೊಂಡು ಸೈಡಿಗೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಕ್ರೀಮ್ ಹಚ್ಚಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಅದು ಕೇಕ್ ಸ್ವಲ್ಪ ಬಿಸಿ ಐತಲ್ಲ, ಸ್ವಲ್ಪ ಕ್ರೀಮ್ ಜಾಸ್ತಿನೇ ಹಿರ್ಕೊತಿರ್ತದೆ. ಅದು ಅದಕ್ಕೆ ಕ್ರೀಮ್ ಜಾಸ್ತಿನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅದ್ರ ಸಮೇತ ಜಾಸ್ತಿನೇ ಮಾಡ್ಕೊಂಡೀನಿ. ಒಳಗಡೆ ಎಲ್ಲ ಬಿಳಿದೈತಲ್ಲ, ಅದು ಸ್ವಲ್ಪ ಇದು ತರಿಸಿದ್ದೆ, ಅದು ಹಾಕೀನಿ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬೋದು, ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು. ಸೊ ಇದಿಷ್ಟು ಉಳಿದೈತಿ, ಇದಿಷ್ಟು ಅದ್ರ ಮೇಲೆ ಹಾಕ್ಕೊಂಡು ಚೆಂದಾಗಿ ಎಲ್ಲ ಕಡೆ ಸುತ್ತ ಹಚ್ಬೇಕು ನೋಡಿರಿ. ಇವಾಗ ಎಷ್ಟೊತ್ತು ಮ್ಯಾಗ ಹಾಕೀವಿ. ಇವಾಗ ಆಲ್ರೆಡಿ ಕೇಕ್ ಎಲ್ಲ ಚೆನ್ನಾಗಿ ಬಂತು. ಇನ್ನೇನು ಮ್ಯಾಗ ಒಂದು ಸ್ವಲ್ಪ ಶೋಕೇಸ್ ಅಂದ್ರೆ ಒಂದು ಸ್ವಲ್ಪ ಏನರ ಡೆಕೋರ್ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಎಲ್ಲ ಸೈಡಿಗೆಲ್ಲ ಆ್ಯಡ್ ಆಗೈತಿ. ಸೊ ನಾನು ನೋಡಿರಿ ಈ ಥರ ಡೆಕೋರ್ ಮಾಡ್ಕೊಂಡೀನಿ. ಅವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲರ ಒಟ್ಟಿಗೆ ಸಿಂಪಲ್ನಾಗ ಈ ಥರ ಮಾಡ್ಕೊಂಡೀನಿ. ಒಂದೆರಡು ಡಾರ್ಕ್ ಚಾಕ್ಲೇಟ್ ತೊಗೊಂಡು ಆಮೇಲೆ ಸ್ಟ್ರಾಬೆರಿ ಇಟ್ಟು ಆ್ಯಡ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡೀನಿ. ಇವಾಗ ಕಟ್ ಮಾಡಿ ನೋಡೋಣ ಬರ್ರಿ ಯಾವ ಥರ ಇರುತ್ತೆ ಅಂತೇಳಿ. ವಿದ್ಯಾನ್ ಕರ್ಕೊಂಬಂದಿನಿ, ವಿದ್ಯಾನ್ ಕೈಯಾಗ ಕಟ್ ಮಾಡಿಸ್ಬೇಕಂತೇಳಿ ನೋಡಿರಿ. ಈ ಥರ ವಿದ್ಯಾನ್ ಕೈಯಾಗ ಕೊಟ್ಟು ಆಮೇಲೆ ಕೇಕ್ ಕಟ್ ಮಾಡ್ಬೇಕು. ಆಕಿನ ಕೇಕ್ ಕಟ್ ಮಾಡಿಸಿದ್ರೆ ಸಮಾಧಾನ. ನಾನೇ ಮಾಡ್ಬೇಕು ಅಂದ್ಕೊಂಡೆ, ಇಲ್ಲ ಆಕಿ ಫಸ್ಟಿಗೆ ಆಕಿನ ಕೈಲೇ ಕಟ್ ಮಾಡಿಸಿ ಆಕಿಗೆ ತಿನ್ನಿಸ್ಬೇಕಂತೇಳಿ ಆಕಿ ಹೊರಗೆ ಹೋಗೋದಕ್ಕೆ ಕರ್ಕೊಂಬಂದಕ್ಕೆ ಕೇಕ್ ಕಟ್ ಮಾಡಿ ಆಕೆ ತಿನ್ನಕ್ಕೆ ಕೊಟ್ಟಿದ್ದೆ. ನೋಡಿರಿ ಸೂಪರ್ ಅಂತ ಹೇಳ್ಬೇಕು. ನೋಡಿರಿ ಈ ಥರ ಸಾಫ್ಟಾಗಿರುತ್ತೆ. ಒಂದಿನ ಟ್ರೈ ಮಾಡಿ ನೋಡಿರಿ. ಓನ್ಲಿ ಒಂದು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. 5 ಅಂದ್ರೆ ಒಂದು 50 ಮಿನಿಟ್ಸ್ ಸಾಕು. ನೋಡಿರಿ ಈ ಥರ ಡನ್ ಆಗೈತಿ. ಇದೇ ಥರ ವೀಡಿಯೋಗಳು ಬೇಕಾಗಿದ್ದು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರು ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗುಮ್ರಿ ನೆಕ್ಸ್ಟ್ ವೀಡಿಯೋದಾಗ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ತೊಗೊಂಬರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಹತ್ರ ಕೇಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಸಿಗುಮ್ರಿ ನೆಕ್ಸ್ಟ್ ವೀಡಿಯೋದಾಗ. ಬಾಯ್.